ನಾನು ತರಕಾರಿ ತಿನ್ನೋದು. ಗಾಯ್ಸ್ ಹಿಂಗೆ ಬೆಂದೈತೆ. ನೀನು ಡಿಸೈನ್ ಎಲ್ಲ ಮಾಡಿ ಕಟ್ ಮಾಡಬೇಡ. ದಪ್ಪಮೆಣಸಿಕಾಯಿ, ಶುಂಠಿ, ಈಗ ಬಾಂಡ್ಲಿ ಒಳಗಡೆ ಎಣ್ಣೆನ ಬಿಡ್ಕೋತಾ ಇದೀವಿ. ಗಾಯ್ಸ್ ಹಂಗೆ ಇಷ್ಟೇ ಹಾಕೊಳ್ಳಿ. ಟೊಮೆಟೊ ಹಾಕೊಡ್ಬೇಕು ಗಾಯ್ಸ್. ಇದಕ್ಕೆ ಟೊಮೆಟೊ ಗೊತ್ತಾಯ್ತು. ಬೆತ್ತವ್ರೆ ಮೇಡಮ್ ಅವರು ನೋಡಿ. ಹೀಗಿದೆ ಫೈನಲಿ ಹಿಂಗೆ ಬಂತು. ಟೇಸ್ಟ್ ನೋಡಲು ಮುಂದಾಗಿದ್ದಾರೆ ಶಶಾಂಕ್ ಅವರು. ನೋಡಿದ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಫೈನಲಿ ನೂಡಲ್ಸ್ ರೆಡಿ ಆಯಿತು. ಟೇಸ್ಟ್ ಸೂಪರ್ ಆಗಿದೆ, ಸೂಪರ್ ಆಗೈತೆ. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಂದರೆ ನಾನು ನನ್ನ ತಂಗಿ ಸೇರಿಕೊಂಡು ನೂಡಲ್ಸ್ನ ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡ್ತೀವಿ, ಹೇಗಿರುತ್ತೆ ಅಂತ ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಮಜಾ ಇರುತ್ತೆ ಗಾಯ್ಸ್, ಮಿಸ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಸೊ ಗಾಯ್ಸ್ ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊತಾವಳೆ. ಈಗ ನೂಡಲ್ಸ್ ಪ್ಯಾಕೆಟ್ನ ಹೊಡೆದು ನೀರೊಳಗೆ ಹಾಕ್ತಾವಳೆ. ಏಕೆ ಈಗ ನೂಡಲ್ಸ್ನ ಬಿಸಿನೀರಲ್ಲಿ ಕುದಿಸ್ಬೇಕು. ನೂಡಲ್ಸ್ ಮಾಡೋಕ್ಕೆ ಬೇಕಾಗಿರೋದು ಇಷ್ಟು ಐಟಮ್ಸು ಏನೇನು ಅಂತ ಹೇಳ್ತೀವಿ ನೋಡ್ತಾರೆ. ಇವಾಗ ಇದನ್ನ ಬಿಸಿನೀರಿಗೆ ಮಡ್ಗದ. ಸೊ ಐಸ್ ನೂಡಲ್ಸ್ನ ಬಿಸಿನೀರಲ್ಲಿ ಕಾಯಕ್ಕೆ ಇಟ್ಟಾಯಿತು. ಇವಾಗ ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋದ ಬನ್ನಿ. ನನ್ನ ತಂಗಿ ತರಕಾರಿ ಎಲ್ಲ ಕಟ್ ಮಾಡ್ತಾವಳೆ. ಇಷ್ಟು ಐಟಮ್ ಬೇಕಾಗಿರೋದು. ತರಕಾರಿ ಏನು? ಕ್ಯಾರೆಟ್, ಗಿರೆಟ್, ಸೊ ಗೈಸ್ ಇಲ್ಲಿ ತರಕಾರಿ ತಿನ್ನಲ್ಲ ಅಂತ ತರಕಾರಿ ಹಾಕತ್ತಿಲ್ಲ. ಸೊ ಗೈಸ್ ಹಿಂಗೆ ಬೆಂದೈತೆ. ಈಗ ನೀರೆಲ್ಲ ಸೋಸ್ಕೊತಾ ಇದ್ದೀವಿ. ಸೊ ಗಾಯ್ಸ್ ಫೈನಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ದಪ್ಪಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹೂಕೋಸು ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀವಿ. ನೂಡಲ್ಸ್ನ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬಾಣಲಿ ಒಳಗಡೆ ಎಣ್ಣೆನ ಬಿಡ್ಕೋತಾ ಇದ್ದೀವಿ. ಪಾಮೇಲದು ಗೊತ್ತು. ಬಿದ್ದೈದು ಕಡೆ ಪಾಮೇಲು. ಫೈನಲಿ ಬಾಂಡ್ಲಿ ಒಳಗಡೆ ಎಣ್ಣೆ ಹಾಕೊಂಡಾಯ್ತು. ಶುಂಠಿ ಬೆಳ್ಳುಳ್ಳಿನ ಹಾಕಾಯ್ತು. ಚಟಾಪಟ ಅಂತೈತೆ. ಈಗ ಹಸಿಮೆಣಸಿನ್ಕಾಯಿ ಹಾಕಾಯ್ತು. ಒಗ್ಗರಣೆ ಮಾಡ್ತಿರೋದು ಈಗ. ಈರುಳ್ಳಿ, ನೆಕ್ಸ್ಟ್ ಈಗ ಈರುಳ್ಳಿ ಹಾಕಾಯ್ತು. ಈಗ ದಪ್ಪಮೆಣಸಿನಕಾಯಿ ಹಾಕೊಳ್ಳೋ ಸಮಯ. ಇನ್ನೂ ಹಾಕೋಂಗಿಲ್ಲ, ಬೇಯಬೇಕಂತೆ. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೊಳೆ ಗಾಯ್ಸ್. ಒಂದು ಸ್ವಲ್ಪ ಕಡಿಮೆ ಹಾಕಿ. ಎಣ್ಣೆ ಅದೆಲ್ಲ ಇದಕ್ಕೆ ಎಣ್ಣೆ ಬೇಕಾ ಗಾಯ್ಸ್? ಹಂಗೆ ಇಷ್ಟೇ ಹಾಕೊಳ್ಳಿ. ಅದಕ್ಕೆಲ್ಲ ಬೇಕಂತೆ. ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಕೆಂಪಲ್ಲ ಎಲ್ಲೋ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ನೆಕ್ಸ್ಟು ಹುರಿದ್ಮೇಲೆ ಉಪ್ಪು ಹಾಕೊಳ್ಳಿ. ಇಲ್ಲೊಂದು ಹಂಗೆ ಒಂದು ನಿಮಿಷ. ದಪ್ಪಮೆಣಸಿನ್ಕಾಯಿ ಮತ್ತು ಹೂಕೋಸು ಹಾಕೊಳ್ಳಿ. ಈಗ ನೆಕ್ಸ್ಟು ಉಪ್ಪು ಹಾಕೊಳ್ಳಿ. ತರಕಾರಿ ಬೇಯ
ಉಪ್ಪು ಹಾಕುವ ಸಮಯ. ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕಿ. ಟೊಮೆಟೊ ಹಾಕೊಡ್ಬೇಕು ಆಯ್ತು. ಇದಕ್ಕೆ ಟೊಮೆಟೊ ಗೊತ್ತಾಯ್ತು. ಹೆಂಗಾಯ್ತದೆ ಟೊಮೊಟೊಗೆ ಬೇರೆ ಬೇರೆ ಆಗ್ತದೆ. ಟೊಮೆಟೊ ಹಾಕ್ಬೇಕು. ಟೊಮೆಟೊ ಗೊತ್ತಾಗಲ್ಲ, ಬೇರೆ ಬೇರೆ ಗೊತ್ತಿಲ್ಲ ಆಗುತ್ತದೆ. ಸೊ ಗಾಯ್ಸ್, ಈಗ ನೂಡಲ್ಸ್ ಹಾಕೋತಾ ಇದ್ದೀನಿ. ಬೆತ್ತವ್ರೆ ಮೇಡಮ್ ಅವರು. ಸ್ಟೈಲರಿಂದ ಸ್ಪೂನಲ್ಲಿ ಹಾಕೋದಾಗಲಿಲ್ಲ. ನೂಡಲ್ಸ್ ನೀಟಾಗಿ ಬೆಂದೈತೆ. ಫುಲ್ ಹಾಕ್ಬೇಕು ಅಷ್ಟೊಂದು. ನಮ್ಗೆ ಎಷ್ಟು ಬೇಕಾದ್ರೆ ಸಾಕಾಗ್ತದೆ. ಫುಲ್ ಹಾಕ್ಬೇಡ, ಜಾಸ್ತಿ ಆಗೋಯ್ತದೆ. ಸಾಕು, ಇದು ಮುಗಿದೋಯ್ತು. ಇನ್ನೊಂದು ನೈಟ್ ಮಾಡು. ಈಗ ಅದನ್ನ ನೂಡಲ್ಸ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಕಡಿಮೆನೇ ಇರಲಿ. ಈಗ ರುಚಿಗೆ ತಕ್ಕಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡು, ಹಾಗೆ ಸ್ವಲ್ಪ ಪೇಪರ್ ಪೌಡರ್ ಹಾಕೊಂಡು, ಸ್ವಲ್ಪ ಸೋಯಾ ಸಾಸ್ ಹಾಕೊಂಡು, ಒಂದು ಕಪ್ ಸೋಯಾ ಸಾಸ್ ಹಾಕೊಂಡು. ಸಾಕು, ಒಂದು ಕಪ್ ಇದು ಸ್ವಲ್ಪ ಒಂದು ಕ್ಯಾಪು. ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಂಡು. ಗ್ರೀನ್ ಚಿಲ್ಲಿ ಸಾಸ್ ಬೇಡವಾ? ಸ್ವಲ್ಪ ಕೆಚಪ್ ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಾಯ್ಸ್ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ತಿರ್ಗಾ ಉಪ್ಪು ಹಾಕೊಂಡು ತಿರ್ಗಾ ಮಿಕ್ಸ್ ಮಾಡಬೇಕಾ? ಫಸ್ಟೇ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತಿರ್ಲಿಲ್ವಾ? ಮ್ಯಾಗಿಗೆ ಹೋಗ್ಬೇಕಾ? ನೋಡಿ ಹೀಗಿದೆ. ಫೈನಲಿ ಹಿಂಗೆ ಬಂತು ನೂಡಲ್ಸು. ಫೈನಲಿ ನೂಡಲ್ಸ್ ಈಗ ಟೇಸ್ಟ್ ನೋಡುವ ಸಮಯ. ಟೇಸ್ಟ್ ನೋಡಲು ಮುಂದಾಗಿದ್ದಾರೆ ಶಶಾಂಕ್ ಅವರು. ರಿವ್ಯೂ ಹೇಗಿದೆ ಅಂತ ನೋಡೋದ ಒಂದು ಸ್ವಲ್ಪ. ಟೇಸ್ಟ್ ನೋಡುವ ಸಮಯ. ನೋಡಿದ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಏನಾರು ಹಾಕ್ಬೇಕಾ? ಹಾಕೋದು ಸ್ವಲ್ಪ ಬೇಯಬೇಕು. ಇನ್ನೆಲ್ಲ ಕರೆಕ್ಟ್ ಆಯ್ತಾ? ಉಪ್ಪು ಬಿಟ್ಟು ಎಲ್ಲ ಸ್ವಲ್ಪ ಬೇಯಬೇಕು. ಹಾಗೆ ತಿರ್ಗಿಸ್ತಾ ಇರಬೇಡಿ. ಸೊ ಗಾಯ್ಸ್, ಫೈನಲಿ ನೂಡಲ್ಸ್ ರೆಡಿ ಆಯಿತು. ನೋಡಿ ಹಿಂಗೆ ಬಂದೈತೆ ನೂಡಲ್ಸು. ಟೇಸ್ಟು ಸೂಪರ್ ಆಗಿದೆ. ಈಗ ಇದನ್ನೆಲ್ಲ ತಿನ್ನುವ ಸಮಯ. ಬನ್ನಿ. ಸೊ ಗಾಯ್ಸ್, ಫೈನಲಿ ನೂಡಲ್ಸ್ ರೆಡಿ ಆಯಿತು. ಈಗ ನೂಡಲ್ಸ್ಗೆ ನೆಂಚ್ಕೊಳ್ಳೋಕ್ಕೆ ಒಂದು ಪ್ಲೇಟ್ಗೆ ಸಾಸ್ಗಳನ್ನ ಹಾಕತ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್, ಟೊಮೊಟೊ ಕೆಚಪ್ಪು, ಮತ್ತು ರೆಡ್ ಚಿಲ್ಲಿ ಸಾಸ್. ಈಗ ತಿನ್ನದ ಇಲ್ಲಿ ಹೆಂಗಿದೆ ಅಂತ. ಸೊ ಗಾಯ್ಸ್, ಸೂಪರ್ ಆಗೈತೆ. ಇದೇ ಥರ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾನ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಬಾಯ್.